ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲೇ ತುಂಬ ಸುಲಭವಾಗಿ ಸ್ಕ್ರಬ್ಬನ್ನು ಯಾವ ಥರ ಮಾಡ್ಕೊಳ್ಳೋದು. ಹೌದು ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಸುಲಭವಾಗಿ ಸಿಗುವಂಥ ಸಕ್ಕರೆ ಹಾಗೂ ಕಡಲೆ ಹಿಟ್ಟು, ಲಿಂಬೆ ರಸವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಸ್ಕ್ರಬ್ಬನ್ನು ಮಾಡ್ಕೊಳ್ಳೋದು. ನಮಗೆ ತುಂಬ ಟ್ಯಾನ್ ಆಗಿರುತ್ತೆ, ಕಲೆಗಳಾಗಿರುತ್ತೆ, ಮೊಡವೆಗಳಾಗಿರುತ್ತೆ, ತುಂಬ ಕಪ್ಪಾಗಿರ್ತೀವಿ. ಇವುಗಳನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಮೊದಲನೇದಾಗಿ ಸಕ್ಕರೆನ ತಗೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ತಾವು ಸುಂದರವಾಗಿರಬೇಕು, ನಮ್ಮ ಮುಖದಲ್ಲಿ ಯಾವುದೇ ಕಲೆಗಳು ಇರಬಾರ್ದು, ಸ್ಕಿನ್ ಆರೋಗ್ಯದಿಂದ ಇರಬೇಕೆಂಬ ಆಸೆ ಇರುತ್ತೆ. ಅದಕ್ಕಾಗಿ ಕೆಲವರು ಬ್ಯೂಟಿ ಪಾರ್ಲರ್ಗೆ ಹೋಗಿ ತಮ್ಮ ಸೌಂದರ್ಯವನ್ನು ವೃದ್ಧಿಸ್ತಾರೆ. ಹಾಗೆ ಇನ್ನೂ ಕೆಲವೊಬ್ಬರು ಮನೆಯಲ್ಲಿನೇ ತಮಗೆ ತಿಳಿದಿರುವ ಮನೆಮದ್ದುಗಳನ್ನು ಮಾಡ್ತಾರೆ. ನಾನಾ ರೀತಿಯ ಫೇಸ್ ಪ್ಯಾಕ್ಗಳನ್ನು ತಯಾರಿಸ್ಕೊಳ್ತಾರೆ. ಹಾಗೆ ತಮ್ಮ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಫೇಸ್ ಪ್ಯಾಕನ್ನು ತಯಾರಿಸ್ಕೊಳ್ತಾರೆ. ಸಕ್ಕರೆ ಇರ್ಬೋದು, ಕಡಲೆ ಹಿಟ್ಟಿರ್ಬೋದು, ಹಾಗೆ ಹಸಿ ಹಾಲು ಇರ್ಬೋದು, ಇಲ್ಲ ಲಿಂಬೆ ರಸ ಇರ್ಬೋದು, ಇವೆಲ್ಲವೂ ಕೂಡ ನೈಸರ್ಗಿಕ ಸ್ಕ್ರಬ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗೂ ಇವು ಮುಖದ ಮೇಲಿರುವಂತಹ ಡೆಡ್ ಸ್ಕಿನ್ ಅನ್ನು ತೆಗೆದು ಹಾಕುತ್ತವೆ. ಕೆಲವೊಬ್ಬರಂತೂ ಚಿಕ್ಕ ವಯಸ್ಸಿಗೆ ತುಂಬಾ ವಯಸ್ಸಾದ್ರ ತರ ಕಾಣಿಸ್ತಾ ಇರ್ತಾರೆ. ನರಿಗೆಗಳು ಬಂದಿರುತ್ತೆ, ರಿಂಕಲ್ಸ್ ಅಂತೀವಲ್ಲ ಆ ಥರ ಬಂದ್ಬಿಟ್ಟಿರುತ್ತೆ, ನರಿಗೆ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಕೂಡ ರಿಮೂವ್ ಮಾಡೋಕ್ಕೆ ಈ ಥರ ಸ್ಕ್ರಬ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಹೀಗೆ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ದೀರ್ಘಕಾಲದವರೆಗೆ ಚರ್ಮವನ್ನು ತೇವಾಂಶದಿಂದ ಇಟ್ಕೋಬೋದು. ಹಾಗೆ ಮುಖವನ್ನು ಸದಾ ನಾವು ಹೊಳಪಾಗಿ ಇಟ್ಕೋಬೋದು. ಇವತ್ತಿನ ಸ್ಕ್ರಬ್ಗೆ ನಾನು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಹಸಿ ಹಾಲನ್ನು ತಗೊಂಡಿದ್ದೀನಿ, ಲಿಂಬೆಯ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಈ 4 ಪದಾರ್ಥಗಳಿಂದ ನಾವು ಒಂದೊಳ್ಳೆ ಸ್ಕ್ರಬ್ಬನ್ನು ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ 2 ಸ್ಪೂನಿನಷ್ಟು ಹಸಿ ಹಾಲನ್ನು ಕೂಡ ತಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹಸಿ ಹಾಲು ಇಲ್ಲ ಅಂತ ಅಂದರೆ ಕಾಯಿಸಿ ಆರಿಸಿರೋ ಹಾಲನ್ನು ಕೂಡ ನೀವು ತಗೋಬೋದು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಹಾಗೆಯೇ ನಾನು ಲಿಂಬೆ ರಸವನ್ನು 4ರಿಂದ 5 ಹನಿಗಳಾಗುವಷ್ಟು ಲಿಂಬೆ ರಸವನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. 4ರಿಂದ 5 ಹನಿಗಳಷ್ಟು ಸಾಕಾಗುತ್ತೆ. ಹಾಗೆಯೇ ನಾನು ಇವುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ರೋಸ್ ವಾಟರನ್ನು ತಗೊಳ್ತಾ ಇದ್ದೀನಿ. ಗುಲಾಬಿ ಹೂವುಗಳನ್ನು ನೆನೆಸಿ ಮಾಡಿರುವಂಥ ರೋಸ್ ವಾಟರ್ ಇದು. ಏಕೆಂದರೆ ಇದು ತುಂಬಾ ಚೆನ್ನಾಗಿ ಸುವಾಸನೆ ಭರಿತವಾಗಿರುತ್ತೆ, ಹಾಗೆ ಮುಖಕ್ಕೆ ಒಂದು ಒಳ್ಳೆ ಹೊಳಪನ್ನು ಕೊಡುತ್ತೆ ಅಂತ ನಾನು ರೋಸ್ ವಾಟರನ್ನು ತಗೊಳ್ತೀನಿ. ನಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳೋಣ. ತುಂಬ ತೆಳುವೂ ಬೇಡ, ತುಂಬ ದಪ್ಪ ಆದ್ರೂ ಹಚ್ಕೊಳ್ಳೋಕ್ಕಾಗಲ್ಲ, ತುಂಬ ತೆಳು ಆದರೆ ಹಚ್ಕೊಳ್ಳೋಕ್ಕೆ ಸರಿಯಾಗಲ್ಲ ಅಂತ ಮೀಡಿಯಮ್ ಆಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಪೇಸ್ಟ್ ಥರ ಮಾಡ್ಕೋಬೇಕು ಸ್ಮೂತಾಗಿ. ಯಾಕಂದರೆ ಕಡಲೆ ಹಿಟ್ಟಲ್ಲಿ ಗಂಟುಗಳಿರುತ್ತೆ, ಅದನ್ನು ಕೂಡ ನಾವು ಪುಡಿ ಮಾಡಿಕೊಂಡು ನೀಟಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ಹೀಗೆ ಪೇಸ್ಟ್ ಮಾಡಿಕೊಂಡ ನಂತರ ಅರ್ಧ ಸ್ಪೂನಿನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಸೌಂದರ್ಯಕ್ಕೆ ಅಂತಲೇ ಹೇಳ್ಬೋದು. ಇದು ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ. ಎಲ್ಲಿ ಟ್ಯಾನ್ ಆಗಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಎಲ್ಲಿ ಪಿಂಪಲ್ಸಿಂದ ಕಲೆ ಆಗಿರುತ್ತೆ ಕಲೆಗಳನ್ನೆಲ್ಲ ರಿಮೂವ್ ಮಾಡೋಕ್ಕೆ ಅಂತ ನಾವು ಸಕ್ಕರೆಯನ್ನು ತಗೋಬೇಕಾಗುತ್ತೆ. ಇದು ಸ್ಕ್ರಬ್ ರೀತಿ ಕೆಲಸ ಮಾಡೋದ್ರಿಂದ ಮುಖ ಗ್ಲೋ ಆಗುತ್ತೆ. ಬಿಸಿಲಲ್ಲಿ ಓಡಾಡೋದ್ರಿಂದ ಸೂರ್ಯನ ಬಿಸಿಲಿಗೆ ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ. ನೀವು ನೋಡಿರ್ಬೋದು ತುಂಬ ಜನರಿಗೆ ಟ್ಯಾನ್ ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಆ ಟ್ಯಾನ್ ಪ್ರಾಬ್ಲಮ್ ಎಲ್ಲನೂ ಇದು ರಿಮೂವ್ ಮಾಡುತ್ತೆ. ಹಾಗೆ ಮೊಡವೆಗಳಾಗಿರುತ್ತೆ, ಮೊಡವೆಗಳು ಕೂಡ ಆಗೋದಿಲ್ಲ. ಹಾಗೆ ಮೊಡವೆಗಳಾಗಿ ತುಂಬ ಜನರಿಗೆ ಕಲೆಗಳು ತುಂಬಾ ಇರುತ್ತೆ, ಆ ಕಲೆಗಳೆಲ್ಲ ರಿಮೂವ್ ಆಗುತ್ತೆ. ಕೆಲವೊಬ್ಬರಂತೂ 30ರಿಂದ 40 ವರ್ಷ ಆಯಿತು ಅಂದರೆ ಒಂಥರ ಏಜ್ ಆದವ್ರ ಥರ ಕಾಣಿಸ್ತಾ ಇರ್ತಾರೆ. ಆ ಏಜನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಯಂಗಾಗಿ ಕಾಣಬೇಕು ಅಂತ ಅಂದರೆ ನಾವು ಈ ಥರ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೋಬೇಕಾಗುತ್ತೆ. ವಾರಕ್ಕೆ 2 ಸರಿ ದಿನನಿತ್ಯ ಮಾಡಿದ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ಪ್ಯೂರ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ನಿಮಗೆ ಆಗ್ತಾ ಇಲ್ಲ ಅಂದರೆ ನೀವು ವಾರಕ್ಕೆ 2 ಸರಿ ಆಗಿರ್ಬೋದು, ಇಲ್ಲ 3 ಸರಿ ಆಗಿರ್ಬೋದು, ನೀವು ಇದನ್ನು ಅಪ್ಲೈ ಮಾಡಿ 15ರಿಂದ 20 ನಿಮಿಷ ಬಿಟ್ಟು ಡ್ರೈ ಆಗೋಕ್ಕೆ ಬಿಟ್ಟು ಮತ್ತೆ ವಾಶ್ ಮಾಡ್ತಾ ಇರುವಾಗ ಸ್ಕ್ರಬ್ ರೀತಿನೇ ಇದೇ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ಈ ಥರ ಸ್ಕ್ರಬ್ ರೀತಿ ಮಾಡ್ತಾ ಮಾಡ್ತಾ ಮುಖದನ್ನು ತಣ್ಣೀರಲ್ಲಿ ಆಗಿರ್ಬೋದು, ಇಲ್ಲ ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ವಾಶ್ ಮಾಡ್ತಾ ಬರೋದ್ರಿಂದ ನಿಮ್ಮ ಮುಖ ಗ್ಲೋ ಆಗುತ್ತೆ. ನಿಮ್ಮ ಮುಖ ನಿಮಗೆ ನಂಬಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಂದ್ಸರಿ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮುಖದಲ್ಲಿ ತುಂಬಾ ಕೆಲವೊಬ್ಬರಿಗೆ ನರಿಗೆ ಬಂದರ ಥರ ಆಗಿರುತ್ತೆ, ವಯಸ್ಸಾದ್ರ ಥರ ಕಾಣಿಸ್ತಾ ಇರ್ತಾರೆ, ಅದೆಲ್ಲ ರಿಮೂವ್ ಆಗುತ್ತೆ. ಹಾಗೆ ಮುಖ ಯಾವತ್ತೂ ಶೈನ್ ಆಗಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್.